ನಾಯಿ ಬಾಲ ಡೊಂಕು ಅಂತ ಹೇಳ್ತೀವಲ್ಲ, ಹಾಗಾಗಿದೆ ಈ ಪಾಕಿಸ್ತಾನದ ಬುದ್ಧಿ ನಡೆ. ಪದೇ ಪದೇ ಗಡಿ ನಿಯಮವನ್ನು ಉಲ್ಲಂಘನೆ ಮಾಡ್ತಾ ಇದೆ ಪಾಕಿಸ್ತಾನ. ಪ್ರತಿನಿತ್ಯ ಗಡಿ ನಿಯಂತ್ರಣ ರೇಖೆಯ ಬಳಿ ಗುಂಡಿನ ದಾಳಿ ನಡೀತಾ ಇದೆ. ನಿನ್ನೆ ತಡರಾತ್ರಿ 3 ಭಾಗದಲ್ಲಿ ಪಾಕ್ನಿಂದ ನಿರಂತರ ಗುಂಡಿನ ದಾಳಿಯಾಗಿದೆ. ತಡರಾತ್ರಿ ಹಲವು ಸುತ್ತಿನ ಗುಂಡಿನ ದಾಳಿಯಾಗಿದೆ. ಪಾಕ್ನ ಗುಂಡಿನ ದಾಳಿಗೆ ಭಾರತವು ಕೂಡ ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಕುಪ್ವಾರ, ಅಖ್ನೂರ್, ಉರಿ ಈ ಭಾಗದಲ್ಲಿ ಗುಂಡಿನ ದಾಳಿಯಾಗಿದೆ. ಶಿಮ್ಲಾ ಒಪ್ಪಂದ ತಡೆಯ ಬಳಿಕ ಸತತವಾಗಿ ಈ ಗುಂಡಿನ ದಾಳಿ ನಡೀತಾ ಇದೆ. ಈಗಾಗಲೇ ಶಿಮ್ಲಾ ಒಪ್ಪಂದ ಎಕ್ಸ್ಪೆಲ್ ಆಗಿದೆ, ರದ್ದುಗೊಂಡಿದೆ. ಹಾಗಾಗಿ ಈ LC ಅಂತ ಏನು ಕರಿತೀವಿ, ಲೈನ್ ಆಫ್ ಕಂಟ್ರೋಲ್ ಅಂತ ಏನು ಕರಿತೀವಿ, ಅದರ ಪ್ರಾಮುಖ್ಯತೆ ಈಗ ಇಲ್ಲ. ಸ್ಟ್ಯಾಂಡ್ ಸ್ಟಿಲ್ ಅಂತ ಈ LOC ಮಾಡಿದ್ರು. ಸ್ಟ್ಯಾಂಡ್ ಸ್ಟಿಲ್, ಇದಕ್ಕೆ ಪರ್ಟಿಕ್ಯುಲರ್ ಆದಂಥ ಜಾಗ ಅಂತ ಇಲ್ಲ. LC ಇದೆ, ಇಲ್ಲೇ ಅಂತಿಲ್ಲ. ನೀವು ಭಾರತ ಹೇಳಿ ಇದು ನನ್ನ LC ಅಂತ ಹೇಳ್ಬೋದು, ಪಾಕಿಸ್ತಾನ ಒಂದು ಕಡೆ ನಿಂತು ಇದು ನನ್ನ LC ಅಂತ ಹೇಳ್ಬೋದು. ಸ್ಟ್ಯಾಂಡ್ ಸ್ಟಿಲ್ ಮಾತ್ರ. ಈಗ ಶಿಮ್ಲಾ ಅಗ್ರಿಮೆಂಟ್ನ ಮೂಲಕ ಈ LOC ಡ್ರಾ ಮಾಡಲಾಗಿತ್ತು. ಆದರೆ ಈಗ ಶಿಮ್ಲಾ ಅಗ್ರಿಮೆಂಟನ್ನು ಎಕ್ಸ್ಪೆಲ್ ಮಾಡಿದ್ದಾರೆ, ರದ್ದುಗೊಳಿಸಿದ್ದಾರೆ. ಹಾಗಾಗಿ ಅಂತಾರಾಷ್ಟ್ರೀಯ ಗಡಿಭಾಗದಲ್ಲಿ ಪದೇ ಪದೇ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡ್ತಾ ಇದೆ. ನಿನ್ನೆಯಷ್ಟೇ ದಾಳಿಯಾಗಿತ್ತು, ಅದರ ಜೊತೆಗೆ ನಿನ್ನೆ ರಾತ್ರಿ ಮತ್ತೆ ದಾಳಿಯಾಗಿದೆಯಂತೆ, ಮೊನ್ನೆ ದಾಳಿಯಾಗಿದೆ. ಸುಮಾರು 2 ದಿನಗಳಿಂದ ಪದೇ ಪದೇ ದಾಳಿ ಆಗ್ತಾನೆ ಇದೆ. ಭಾರತವನ್ನು ಪ್ರೊವೋಕ್ ಮಾಡುವಂಥ ಕೆಲಸ ಆಗ್ತಾ ಇದೆ. ಭಾರತ ಹೇಳ್ತಾ ಇದೆ ನಾವು ಯುದ್ಧ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಹೇಳಿಲ್ಲ. ಯುದ್ಧ ಆರಂಭ ಆಗಿದೆ ಅನ್ನೋದ್ರ ಬಗ್ಗೆನೂ ಎಲ್ಲೂ ಕೂಡ ಹೇಳಿಲ್ಲ. ಭಾರತದ ಐಡಿಯಾ ಬೇರೆ ಇದೆ, ಭಾರತದ ಸ್ಟ್ರಾಟಜಿ ಬೇರೆ ಇದೆ. ನಾವು ಎಲ್ಲಿ ದಾಳಿ ಮಾಡಬೇಕು, ಯಾವಾಗ ಮಾಡಬೇಕು ಅದೆಲ್ಲನೂ ಭಾರತಕ್ಕೆ ಗೊತ್ತಿದೆ. ಈಗಾಗಲೇ ದಾಳಿ ಆರಂಭ ಮಾಡಿದೆ. ಪಾಕಿಸ್ತಾನದ ಬಲೂಚ್ನಲ್ಲಿ ಈಗಾಗಲೇ ದಾಳಿ ಆಗಿದೆ. ಪಾಕಿಸ್ತಾನ ಹೇಗೆ ಭಾರತದ ಮೇಲೆ ಪ್ರಾಕ್ಸಿ ವಾರನ್ನು ಮಾಡ್ತಾ ಇದೆಯೋ, ಭಾರತವೂ ಕೂಡ ಪಾಕಿಸ್ತಾನದ ಮೇಲೆ ಪ್ರಾಕ್ಸಿ ವಾರನ್ನು ಶುರು ಮಾಡಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.